ಈಗ ನಿಮ್ಮ ಪತಿಯವರ ಸಾವಿಗೆ ಯಾರು ಏನಂತ ದೂರು ಕೊಡ್ತಾ ಇದ್ದಾರೆ? DG ಸರ್ ಅಲೋಕ್ ಕುಮಾರ್ ಅವರು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಿ ನಿನಗೇನು ಶಿಕ್ಷೆ ಕೊಡಲಿಯಪ್ಪ, 5 ನಿಮಿಷ ಟೈಮ್ ಕೊಡ್ತೀನಿ, ಏನು ಕೊಡಲಿ ಅಂತಂದು ಕೇಳಿದ್ರಿ. ಮಾನಸಿಕ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಎಲ್ಲ ಹೇಳ್ಕೊಂಡಾರ್ರಿ. ಹಿಂಗಂದಾರ, ಶ್ರೀ 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 ಶ್ರೀಧರಾಮಪ್ಪ ಹೇಳಿದ್ಯಾ, ನಿನಗೇನು ಶಿಕ್ಷೆ ಕೊಡಲಿ, 5 ನಿಮಿಷ ಟೈಮ್ ಕೊಡ್ತೀನಿ, ಏನು ಹೇಳು ಅಂತಂದ್ರಿ. ನನ್ನ ಗಂಡಗೆ ಮೋಸ ಮಾಡಿದ್ರಿ, ನಂಗೆ ನ್ಯಾಯ ಕೊಡಿಸ್ರಿ, ಅನ್ಯಾಯ ಆಗಿದ್ದೀರಿ. ಸಣ್ಣ ಸಣ್ಣ 2 ಮಕ್ಳದವ್ರಿ, ನಾ ಹೆಂಗೆ ಜೀವನ ಮಾಡಲಿ ರೀ? ಈಗ ಯಾರ ಮೇಲೆ ದೂರು ಕೊಡ್ತಾ ಇದ್ದೀರಿ? ಅಲೋಕ್ ಕುಮಾರ್ ಸರ್ ಮೇಲ್ರಿ. ಅವರೇ ನನ್ನ ಗಂಡನ ಜೀವ ತಗೊಂಡಿದ್ರಿ, ಸಸ್ಪೆಂಡ್ ಮಾಡಿ ಇದ್ದಿದ್ದಿಲ್ಲದ ಆರೋಪ ಹಾಕ್ರಿ. ಎಲ್ಲ ಥರ ಹೇಳಿದಿರಿ. ಏನ್ರಿ ಸಸ್ಪೆಂಡ್ ಯಾವ ಕಾರಣಕ್ಕಾಗ್ಯಾರ ಅನ್ನೋದು ಅವ್ರದ್ದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೆದಿತ್ತು. ಜೈಲ್ ಘಟನೆ ರೀ. ಅವರೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಬರಾಕತ್ತಿದ್ರಿ. ಅವಾಗ ಯಾವುದೋ ಒಂದು ಇನ್ಸಿಡೆಂಟ್ಲಿ ಅವ್ರನ್ನ ಕ್ಯಾಚ್ ಮಾಡಿದ್ರಿ. ಅವಾಗ ಸಸ್ಪೆಂಡ್ ಮಾಡಿದ್ರು. ಅವ್ರು ಏನೂ ಇಲ್ಲ, ಡ್ಯೂಟಿ ಮುಗಿಸ್ಕೊಂಡು ಬರಾಕತ್ತಿದ್ರಿ. ಮೆಡಿಕಲ್ ಹಾಸ್ಪಿಟಲ್ ಕಳ್ಸೋದೈತಂತಂದು ಸುಮ್ಮನೆ ಕುಂತಿದ್ರಿ. ಸರ್ ನೀವು ಎದಕ್ಕೆ ಹೋಗ್ತೀರಿ? ನಾವು ಹೋಗ್ತೇವ್ರಿ. ನೀವು ಆಫೀಸರ್ ಆಗಿ ಎದಕ್ಕೆ ಹೋಗ್ತೀರಿ? ನೀವು ಇಲ್ಲಿ ಕುಂದ್ರಿ, ನಾವು ಕಳಿಸ್ತೇವೆ ಅಂತಂದ್ರಿ. ನೋಡಿ ಕುಂತಿದ್ದು ಒಂದೇ ನೆಪ ನೋಡ್ರಿ. ಅವ್ರದ್ದೇನೂ ತಪ್ಪಿಲ್ರಿ. 8 ವರ್ಷ ಸರ್ವಿಸ್ ಮಾಡಿದ್ದಾರೆ, 1 ಕಪ್ ಚಿಕ್ಕ ಇಲ್ರಿ. ಆಗ್ಬೇಕ್ರಿ. ನನ್ನ ಗಂಡಗೆ ನ್ಯಾಯ ಬೇಕ್ರಿ, ಆತ್ಮಕ್ಕೆ ಶಾಂತಿ ಸಿಗ್ಬೇಕ್ರಿ. ನನಗೇನು ನ್ಯಾಯ ಕೊಡಿಸ್ರಿ.